ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗುತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನಾನು ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಗೋದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ದೇಶದಲ್ಲಿ ಎಲ್ಲೂ ಆಗದ ಕಾರ್ಯಕ್ರಮ ಇಲ್ಲಿ ಆಗಿದೆ. ಇದು ದೇಶದಲ್ಲೇ ಮೊದಲ ಕಾರ್ಯಕ್ರಮವಾಗಿದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ರಾಜ್ಯದ ಜನತೆ ಗ್ಯಾರಂಟಿ ಮೂಲಕ ಹಣ ಪಡೆಯುತ್ತಿದ್ದಾರೆ, ಆದರೆ ಅದು ಅವರ ಬಳಿ ಹೆಚ್ಚು ಕಾಲ ಉಳಿಯುತ್ತಿಲ್ಲ, ಖರ್ಚಾಗುತ್ತಿದೆ. ಆದರೆ ಹರೀಶ್ ಕೆ ರೆಡ್ಡಿ ಅವರು ನೀಡಿರುವ ಹಸು ಪ್ರತಿ ಕುಟುಂಬ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು. ಅದೇ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಲಿ, ರಾಜ್ಯದ ಪ್ರತಿ ಗ್ರಾಮದಲ್ಲಿ ಹಸು ವಿತರಣೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿ. ಆ ಕೆಲಸ ಮಾಡುವ ಬದಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಸುವಿನ ಕೆಚ್ಚಲು ಕೊಯ್ದವರಿಗೆ, ಗೋವಧೆ ಮಾಡುವವರಿಗೆ, ಗೋಕಳ್ಳತನ ಮಾಡುವವರಿಗೆ ಬೆಂಬಲ ನೀಡಿ ಗೋವಿನ ಶಾಪಕ್ಕೆ ಗುರಿಯಾಗುತ್ತಿದೆ ಎಂದು ಆರೋಪಿಸಿದರು. ಗೋಶಾಪದಿಂದಲೇ ರಾಜ್ಯ ಸರ್ಕಾರ ಪತನವಾಗಲಿದೆ ಎಂದು ಅವರು ಭವಿಷ್ಯ ನುಡಿದರು. ದೇಶದಲ್ಲಿ ಹೆತ್ತ ಮಾತೆ, ಭಾರತ ಮಾತೆ ಮತ್ತು ಗೋಮಾತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಗೋಮಾತೆಗೆ ರಕ್ಷಣೆ ನೀಡಿದ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ವವ್ಯಾಪ್ತಿ ಗೌರವ ಸಿಗುತ್ತಿದೆ. ಇದೇ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಲಿ ಎಂದು ಸವಾಲೆಸೆದರು. ಹರೀಶ್ ರೆಡ್ಡಿ ಅವರು ಮಾಡಿರುವ ಕಾರ್ಯಕ್ರಮ ದೇಶದಲ್ಲಿಯೇ ಮಾದರಿಯಾಗಿದ್ದು ಶ್ಲಾಘನೀಯ ಕಾರ್ಯಕ್ರಮವಾಗಿದೆ. ಎಲ್ಲರೂ ಇದೇ ರೀತಿಯ ಕೆಲಸ ಮಾಡಿದರೆ ರಾಜ್ಯ ಸಮೃದ್ಧಿಯಾಗಿ ಸನಾತನ ಧರ್ಮದ ಉಳಿವಿಗೆ ಕಾರಣವಾಗಲಿದೆ ಎಂದು ಈಶ್ವರಪ್ಪ ಹೇಳಿದರು. ಫೌಂಡೇಶನ್ ಅವರು ಮಾಡ್ತಾ ಇರಂತ ಗೋದಾನ ಕಾರ್ಯಕ್ರಮ ನನಗೆ ಗೊತ್ತಿರೋ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ, ಮೊದಲನೇ ಬಾರಿ ನಡೀತಾರೆ ಅಂತ ಈ ಕಾರ್ಯಕ್ರಮ. ಹಾಗಾಗಿ ಶ್ರೀಯುತ ಹರೀಶ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ದೊಡ್ಡ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಮಾಡಬೇಕು. ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ. ಇಬ್ರು ಸ್ವಾಮಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಅಂತ ಅರ್ಥನೇ ಇಬ್ರು ದೇವರೇ ಬಂದು ನಮ್ಮ ಎದುರು ಕೂತಿದ್ದಾರೆ ಅಂತ ಅರ್ಥ. ಅವರ ಆಶೀರ್ವಾದವನ್ನು ಕೂಡ ನಮಗೆ ಮಾಡರಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಂತ ವ್ಯಕ್ತಿಗಳಲ್ಲಿ ಮೊದಲನೇ ಸ್ಥಾನ ಬಂದಿರಂತ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಶ್ರೀಯುತ ಮಂಜುನಾಥ್ ಅವರು ಮಾತಾಡಿದ್ರು. ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ತುಂಬಾ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಇನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಒಂದೇ ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಅನೇಕ ಗ್ಯಾರಂಟಿಗಳನ್ನ ಮುಖಾಂತರ ಜನಗಳಿಗೆ ಹಣ ಕೊಡ್ತಾ ಇದ್ದೀರ. ಆ ದುಡ್ಡು ಆಗಾಗ್ಗೆ ಖರ್ಚಾಗ್ತಾ ಹೋಗ್ತಾ ಇದೆ. ಆದರೆ ಹರಿಕೃಷ್ಣ ಫೌಂಡೇಶನ್ ಹರೀಶ್ ರೆಡ್ಡಿ ಅವರು ಮಾಡ್ತಾರಂತ ಈ ಒಂದು ಕೆಲಸ ಏನಿದೆಯಲ್ಲ, ಗೋಮಾತೆ ಗೋವನ್ನು ದಾನ ಕೊಡ್ತಾ ಇದ್ದೀರಲ್ಲ, ಪ್ರತಿ ವರ್ಷ ಪ್ರತಿ ತಿಂಗಳು 2,000 ನೀವು ಕೊಡ್ತಾ ಇರೋದು ವರ್ಷಕ್ಕೆ 24,000 ರೂಪಾಯಿ ಆಗುತ್ತೆ. ಆದರೆ ಹರೀಶ್ ರೆಡ್ಡಿ ಕೊಡ್ತಾರೆ ಅಂತ ಈ ಗೋವು ವರ್ಷಕ್ಕಲ್ಲ, ಅನೇಕ ವರ್ಷ ನಿಮಗೆ ಆಧಾರ ಆಗಿರುತ್ತೆ. ನಿಮ್ಮ ಮಕ್ಕಳು ಮರಿಗೆ ಅದು ಹೊಸ ಹಾಲು ಕೊಡುತ್ತೆ. ಈ ರೀತಿ ಕಾರ್ಯಕ್ರಮವನ್ನ ನೀವು 2,000 ಕೊಡ್ತೀರೋ 5,000 ಕೊಡ್ತೀರೋ ಅದ್ರ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ರೀತಿ ಹರೀಶ್ ರೆಡ್ಡಿ ಅವರು ಏನು ಕಾರ್ಯಕ್ರಮ ಮಾಡಿದ್ದಾರೆ, ಹರಿಕೃಷ್ಣ ಫೌಂಡೇಶನ್ ಏನು ಮಾಡಿದ್ದಾರೆ, ಈ ಒಂದು ಕಾರ್ಯವನ್ನ ನೀವು ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಈ ಒಂದು ಘೋಷಣೆ ಮಾಡಿ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಒಂದು ಗೋವನ್ನ ಪ್ರತಿ ಬಡವರ ಮನೆಗೆ ನಾನು ಕೊಡಂತ ಯೋಜನೆ ತಂದಿದ್ದೀನಿ ಇವತ್ತಿಂದ ಅಂತ ನೀವು ಘೋಷಣೆ ಮಾಡಿದ್ರೆ ಖಂಡಿತ ನಿಮ್ಮ ಸರ್ಕಾರ 5 ವರ್ಷ ನೀವೇ ಇರ್ರಿ, ನಾ ಬೇಡ ಅಂತ ಅನ್ನಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹಸುನ ಯಾರು ಕೆಚ್ಚಲನ್ನ ಕಟ್ ಮಾಡ್ತಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಯಾರು ಗೋವನ್ನ ಕಡಿತಾ ಇದಾರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ. ಯಾರು ಗೋವನ್ನ ಕಳ್ಳತನ ಮಾಡ್ತೀರಲ್ಲ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀರಿ.
ಹಾಗಾಗಿ ಈ ಸರ್ಕಾರ ಆ ಗೋವಿನ ಶಾಪದಿಂದಲೇ ಬಿದ್ದೋಗತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ನಾನು ಅದಕ್ಕೋಸ್ಕರ ಸರ್ಕಾರ ಉಳಿಬೇಕಾ, ಗೋದಾನವನ್ನು ಮಾಡಂತ ಸ್ಕೀಮ್ ತನ್ನಿ. ಸರ್ಕಾರ ಕಳ್ಕೋಬೇಕಾ, ಗೋ ಹತ್ಯೆ ನಡೀತಾ ಇದೆಯಲ್ಲ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ, ಇದರಿಂದ ನಿಮ್ಗೆ ಸರ್ಕಾರ ಉಳಿಯಲ್ಲ. ನಾವು ಹೇಳ್ತೇವೆ, 3 ಜನ ತಾಯಂದ್ರು, ಜನ್ಮ ಕೊಟ್ಟಂತ ತಾಯಿ, ಭಾರತ್ ಮಾತೆ 2ನೇದು, ಗೋಮಾತೆ 3ನೇದು. ಈ 3 ಮಾತೆಯವರಿಗೆ ಯಾರ್ಯಾರು ಗೌರವದಿಂದ ನಡ್ಕೋತಾರೋ, ಯಾರ್ಯಾರು ರಕ್ಷಣೆ ಕೊಡ್ತಾರೋ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ. ಜಾತಿಗಳನ್ನು ಹೊಡೆದು ಧರ್ಮವನ್ನು ನಾಶ ಮಾಡುವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಲೋಚನೆಗಳು ಬೆಳೆಯುತ್ತಿದ್ದು, ಇದು ಸಾಮಾಜಿಕ ಆಸಕ್ತಿಗೆ ವಿರುದ್ಧವಾಗಿದೆ ಎಂದು ಬ್ರಹ್ಮಾಂಡ ಗುರೂಜಿ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಗೋದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬ್ರಹ್ಮಾಂಡ ಗುರೂಜಿ, ಬಿಜೆಪಿಯಲ್ಲಿ ಆಂತರಿಕ ಶತ್ರುಗಳಿಂದಲೇ ಈಶ್ವರಪ್ಪ ಮತ್ತು ಯತ್ನಾಳ್ ಪಕ್ಷದಿಂದ ಹುಚ್ಚಾಟಿತರಾಗಿದ್ದು, ಅವರಿಂದಲೇ ಹಿಂದೂ ಸನಾತನ ಧರ್ಮದ ಪರ ಮಾತುಗಳು ಕೇಳಿಬರುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಹಿಂದೂ ಧರ್ಮವನ್ನು ನಾಶ ಮಾಡಲು ಇತರೆ ಧರ್ಮದವರು ಕಾಯುತ್ತಿದ್ದರೆ, ಧರ್ಮದ ಒಳಗಿನವರು ಇದೇ ಕಾರ್ಯಕ್ಕೆ ಬೆಂಬಲಿಸುತ್ತಿರುವುದು ವಿಪರ್ಯಾಸ ಎಂದರು. ಗೋದಾನ ಮಹಾದಾನವಾಗಿದ್ದು, ನಿಸ್ವಾರ್ಥವಾಗಿ ಹುಲ್ಲು ತಿಂದು ಹಾಲು ನೀಡುವ ಹಸುವನ್ನು ದಾನ ಮಾಡುವ ಮೂಲಕ ಮಹತ್ ಕಾರ್ಯವನ್ನು ಹರೀಶ್ ರೆಡ್ಡಿ ಅವರು ಮಾಡಿದ್ದು, ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಜಾತಿವಾದದ ಮೂಲಕ ಜಾತಿ ಹೊಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು, ಇದು ತಪ್ಪು ಎಂದರು. ಸೀಮೆ ಹಸುಗಳು ಹಂದಿಯಿಂದ ಕ್ರಾಸ್ ಮಾಡಿದ ಹಸುಗಳಾಗಿದ್ದು, ರೈತರು ದೇಶೀಯ ತಳಿಗಳ ತಲೆ ಹೆಚ್ಚಳ ನಾಟಿ ಹಸುಗಳನ್ನು ಸಾಕುವತ್ತ ಗಮನ ಹರಿಸಬೇಕು ಎಂದರು. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಮೊಟ್ಟ ಮೊದಲ ಭಾರತ ರತ್ನವನ್ನು ಕೊಟ್ಟಿರತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯವರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಇವತ್ತು ಈಶ್ವರಪ್ಪನವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಕಾರ್ಯಕ್ರಮವನ್ನು ಈ ಗೋರಕ್ಷಣೆಗೆ ಸಂರಕ್ಷಣೆಗೋಸ್ಕರ ನೀವೆಲ್ಲ ಕರೆಸಿರೋದು, ಅವರು ಒಪ್ಕೊಂಡು ಬಂದಿರೋದು ನಿಮ್ಮೆಲ್ಲರ ಅಹೋಭಾಗ್ಯ. ಇವತ್ತು ಅವರೇ ಹೇಳ್ಕೊಂಡ್ರು, ಆಗಲೇ ಈ ಮಾತನ್ನು ನಾನೇ ಹೇಳಬೇಕು ಅಂದ್ಕೊಂಡೆ. ನೀವೆಲ್ಲ ಗೋರಕ್ಷಣೆ 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 ಅಂತೀರ. ಇಲ್ಲಿಬ್ರು ಕೂತಿರೋರಿಗೆ ಮನುಷ್ಯ ಮನುಷ್ಯನಿಗೆ ಶತ್ರು, ಜಾತಿ ಜಾತಿಗೆ ಶತ್ರು, ಪ್ರಾಣಿ ಪ್ರಾಣಿಗೆ ಶತ್ರು ಅಂತ. ಬಿಜೆಪಿಲೇ ಬಹಳ ಜನ ಹಳ್ಳವನ್ನು ತೋಡ್ತಕ್ಕಂಥ ಸ್ವಶತ್ರುಗಳು ಇವರಿಬ್ಬರಿಗೂ ಒಳಗೆ ಕೂತಿದ್ದಾರೆ, ದರ್ದದವರು. ಆ ಪಕ್ಷವನ್ನ ಎತ್ತಿಡಿತಕ್ಕಂಥವ್ರಿಗೆ ಇವತ್ತು ನರೇಂದ್ರ ಮೋದಿ ಉನ್ನತ ಸ್ಥಾನ ತಗೊಂಡು ಹೋದ್ರೆ ಬಹಳಷ್ಟು ಜನ ಕರಪ್ಟ್ ಮಿನಿಸ್ಟರ್ಸ್ ಬಹಳ ಜನ ಇದ್ದಾರೆ, ಒಳಗಡೆ ಹಳ್ಳ ಕೊಡ್ತಕ್ಕಂಥವ್ರು. ಮನುಷ್ಯರಲ್ಲಿ ಏನಾಗಿದೆ, 4 ಜಾತಿ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಈ ಮಾತನ್ನ ಯಾವತ್ತು ಮನುಷ್ಯ ಜ್ಞಾಪಕ ಇಟ್ಕೊಂತಾನೋ ಜೀವಮಾನ ಪೂರ್ತಿ ಚೆನ್ನಾಗಿರ್ತಾನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.